Hello friends, welcome back to our YouTube channel ಯು ಫಸ್ಟ್ ಅಕಾಡೆಮಿ. ಫ್ರೆಂಡ್ಸ್, ಇವತ್ತಿಂದ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಡೈಲಿ ಕರೆಂಟ್ ಅಫೇರ್ಸ್ನ ಹೇಳ್ತಾ ಇದ್ದೀನಿ. ಸೊ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಯು ಫಸ್ಟ್ ಅಕಾಡೆಮಿನ ಸಬ್ಸ್ಕ್ರೈಬ್ ಮಾಡಿ. ಲೆಟ್ ಸ್ಟಾರ್ಟ್ ಡೈಲಿ ಕರೆಂಟ್ ಅಫೇರ್ಸ್. ಮೊದಲನೇ ಕ್ವಶನ್ ಏನಿದೆ ಅಂತ ನೋಡೋಣ. ವೇರ್ ವಾಸ್ ದ ಇನ್ಕ್ಲೂಸಿವ್ ಇಂಡಿಯಾ ಸಮ್ಮಿಟ್ 2025? ಅಂದರೆ ಸಮಗ್ರ ಭಾರತ ಶೃಂಗಸಭೆ. ಇನ್ಕ್ಲೂಸಿವ್ ಇಂಡಿಯಾ ಸಮ್ಮಿಟ್ ಅಂದ್ರೆ ಸಮಗ್ರ ಭಾರತ ಶೃಂಗಸಭೆ 2025 ಎಲ್ಲಿ ನಡೀತು ಅನ್ನೋದು ಈ ಕ್ವಶನ್ ಆಗಿದೆ. ಅಂದ್ರೆ ವೇರ್ ವಾಸ್ ದ ಇನ್ಕ್ಲೂಸಿವ್ ಇಂಡಿಯಾ ಸಮ್ಮಿಟ್ 2025 ಆರ್ಗನೈಸ್ಡ್? ಇದಕ್ಕೆ ಆನ್ಸರ್ ಬಂದು ಆಪ್ಷನ್ ಎ, ನ್ಯೂ ಡೆಲ್ಲಿ. ಇನ್ಕ್ಲೂಸಿವ್ ಇಂಡಿಯಾ ಸಮ್ಮಿಟ್ 2025 ಎಲ್ಲಿ ನಡೀತು ಅಂದ್ರೆ ನ್ಯೂ ಡೆಲ್ಲಿ. ಇನ್ಕ್ಲೂಸಿವ್ ಇಂಡಿಯಾ ಸಮ್ಮಿಟ್ 2025 ವಾಸ್ ಆರ್ಗನೈಸ್ಡ್ ಇನ್ ನ್ಯೂ ಡೆಲ್ಲಿ. The event hosted by Department of Empowerment of Person with Disabilities under the Ministry of Social Justice and Empowerment coincided with Global Accessibility Awareness Day. It is focused on promoting inclusive development of digital accessibility for persons with disabilities across the country. The summit brought together government representatives, industry leaders, civil society organizations, academic experts, and members of Divyang community to deliberate on strategies for enhancing accessibility and inclusion. Inclusive India Summit 2025 ಎಲ್ಲಿ ಆರ್ಗನೈಸ್ ಮಾಡಿತ್ತು ಅಂದ್ರೆ ನ್ಯೂ ಡೆಲ್ಲಿ. ಸಮಗ್ರ ಭಾರತ ಶೃಂಗಸಭೆ 2025 ಎಲ್ಲಿ ನಡೀತು ಅಂದ್ರೆ ನ್ಯೂ ಡೆಲ್ಲಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಏನಿದೆ, ಮಡ್ಕು ದ್ವೀಪ್ that was recently seen in news is located in which state? ಅಂದ್ರೆ ಮಡ್ಕು ದ್ವೀಪ್ ಎಲ್ಲಿದೆ ಅನ್ನೋದು, ಯಾವ ಸ್ಟೇಟ್ ಅಲ್ಲಿ ಇದೆ ಅನ್ನೋದು ಕ್ವಶನ್ ಆಗಿದೆ. ಇದಕ್ಕೆ ಆನ್ಸರ್ ಬಂದು ಆಪ್ಷನ್ ಡಿ, ಛತ್ತೀಸ್ಗಢ. ಇಟ್ ಈಸ್ ಸಿಚುಯೇಟೆಡ್ ಆನ್ ಬ್ಯಾಂಕ್ ಆಫ್ ಶಿವನಾಥ್ ರಿವರ್, ಲಾಂಗೆಸ್ಟ್ ಟ್ರಿಬ್ಯೂಟರಿ ಆಫ್ ಮಹಾನದಿ ರಿವರ್. ದ ನೇಮ್ ಮಡ್ಕು ಸ್ಟೆಮ್ಸ್ ಫ್ರಮ್ ದಿ ಫ್ಯಾಕ್ಟ್ ದಟ್ ಐಲ್ಯಾಂಡ್ಸ್ ಈಸ್ ಇನ್ ದ ಶೇಪ್ ಆಫ್ ರಾಕ್. ಅಂದ್ರೆ ಕಪ್ಪೆ ಶೇಪ್ ಅಲ್ಲಿ ಇದೆ ಈ ಮಡ್ಕು ದ್ವೀಪ್. ಇಟ್ ಹ್ಯಾಸ್ ಅನ್ ಏರಿಯಾ ಅರೌಂಡ್ 24 hectares. Madku Island is popularly known as Kedar Tirth and Harihara Kshetra Kedar Dweep. Okay. Archaeologists have discovered prehistoric stone tools, epigraphs and coins on this land. Andre Madku Dweep is located in Chhattisgarh state. Okay. ಗೊತ್ತಾಯ್ತಲ್ಲ. ಮಡ್ಕು ದ್ವೀಪ್ ಯಾವ ನದಿ ಹತ್ರ ಇದೆ? ಶಿವನಾಥ್ ರಿವರ್. ಇದು ಲಾಂಗೆಸ್ಟ್ ಟ್ರಿಬ್ಯೂಟರಿ ಆಫ್ ಮಹಾನದಿ ರಿವರ್. ಥರ್ಡ್ ಕ್ವಶನ್, ವಿಚ್ ಇಂಟರ್ನ್ಯಾಷನಲ್ ಸ್ಪೇಸ್ ಏಜೆನ್ಸಿ ಈಸ್ ಕೊಲಾಬರೇಟಿಂಗ್ ವಿತ್ ಇಸ್ರೋ ಆನ್ ಚಂದ್ರಯಾನ್ 5? ಯಾವ್ದಂದ್ರೆ ಆಪ್ಷನ್ ಸಿ, ಜಾಕ್ಸಾ. ಜಾಕ್ಸಾ ಅಂದ್ರೆ ದ ಜಪಾನ್ ಏರೋಸ್ಪೇಸ್ ಎಕ್ಸ್ಪ್ಲೋರೇಷನ್ ಏಜೆನ್ಸಿ. ಓಕೆ, ಈಸ್ ಪಾರ್ಟ್ನರಿಂಗ್ ವಿತ್ ಇಸ್ರೋ ಫಾರ್ ದಿ ಚಂದ್ರಯಾನ್ 5 ಮಿಷನ್. ದ ಮಿಷನ್ ಏಮ್ಸ್ ಟು ಎಕ್ಸ್ಪ್ಲೋರ್ ದಿ ಮೂನ್ ಸೌತ್ ಪೋಲ್ shadowed regions to detect water ice, aiding future lunar habitation efforts. The mission is referred to as LUPEX. LUPEX andre Lunar Polar Exploration. Which two countries are involved in Golden Dragon 2025 military exercise? ಇದು military exercise ಕ್ವಶನ್ ಆಗಿದೆ. ಅದು ಯಾವುದಂದ್ರೆ ಗೋಲ್ಡನ್ ಡ್ರ್ಯಾಗನ್ 2025 ಯಾರ್ಯಾರ ನಡುವೆ ನಡೆದಿದೆ ಅಂದ್ರೆ ಆಪ್ಷನ್ ಬಿ, ಚೀನಾ ಅಂಡ್ ಕಾಂಬೋಡಿಯಾ. Golden Dragon 2025 is the largest and most advanced edition so far. It is held from May 14 to May 28, 2025. Golden Dragon is an annual joint military exercise between China and Cambodia. Okay, focused on strengthening military ties, building trust, improving the ability to conduct joint operation in emergency like terrorism, natural disaster. The first Golden Dragon exercise was held in 2016. Okay, first Golden Dragon exercise ಯಾವಾಗ ನಡೀತು ಅಂದ್ರೆ 2016. ಯಾರ್ಯಾರ ಮಧ್ಯೆ? ಚೀನಾ ಮತ್ತೆ ಕಾಂಬೋಡಿಯಾ. The exercise is being conducted at the Ream Naval Base in Cambodia. Okay, ಗೋಲ್ಡನ್ ಡ್ರ್ಯಾಗನ್ 2025 ಎಲ್ಲಿ ನಡೀತು ಅಂದ್ರೆ ರಿಯಮ್ ನಾವೆಲ್ ಬೇಸ್ ಇನ್ ಕಾಂಬೋಡಿಯಾ, ವೇರ್ ಚೀನಾ ಹ್ಯಾಸ್ ಹೆಲ್ಪ್ ಕಾಂಬೋಡಿಯಾ ಬಿಲ್ಡ್ ನ್ಯೂ ಟ್ರೈನಿಂಗ್ ಅಂಡ್ ಲಾಜಿಸ್ಟಿಕ್ ಸಪೋರ್ಟ್ ಸೆಂಟರ್. ಓಕೆ, ಗೊತ್ತಾಯ್ತಲ್ಲ.
ವಿಚ್ ಟೂ ಕಂಟ್ರೀಸ್ ಆರ್ ಇನ್ವಾಲ್ವ್ಡ್ ಇನ್ ಗೋಲ್ಡನ್ ಡ್ರ್ಯಾಗನ್ 2025 ಮಿಲಿಟರಿ ಎಕ್ಸರ್ಸೈಸ್ ಯಾರ್ಯಾರ ನಡುವೆ ನಡೀತೆ ಅಂದ್ರೆ ಚೀನಾ ಮತ್ತೆ ಕಾಂಬೋಡಿಯಾ. ಆಪ್ಷನ್ ಬಿ ಈಸ್ ಕರೆಕ್ಟ್. ಫಿಫ್ತ್ ಕ್ವಶನ್, ವಾಟ್ ಈಸ್ ದ ಪ್ರೈಮರಿ ಆಬ್ಜೆಕ್ಟ್ ಆಫ್ ದಿ ಸಮುದ್ರಯಾನ್ ಮಿಷನ್? ಡೀಪ್ ಸಿ ಮೈನಿಂಗ್ ಅಂಡ್ ಎಕ್ಸ್ಪ್ಲೋರೇಷನ್. ಅಂದ್ರೆ ಸಮುದ್ರಯಾನ್ ಮಿಷನ್ ಯಾವುದಕ್ಕೆ ಅಂದ್ರೆ ಡೀಪ್ ಸಿ ಮೈನಿಂಗ್ ಅಂಡ್ ಎಕ್ಸ್ಪ್ಲೋರೇಷನ್. ಸಮುದ್ರಯಾನ್ ಈಸ್ ಎ ಪ್ರಾಜೆಕ್ಟ್ ಅಂಡರ್ ದಿ ಲಾರ್ಜರ್ ಡೀಪ್ ಓಷನ್ ಮಿಷನ್ ಬೈ ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸ್. ಯಾರ ಅಂಡರ್ ಅಲ್ಲಿ ಬರುತ್ತೆ? ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸ್. ಯಾವುದು? ಸಮುದ್ರಯಾನ್ ಮಿಷನ್ ಯಾರ ಅಂಡರ್ ಅಲ್ಲಿ ಬರುತ್ತೆ? ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸ್. ದಿಸ್ ಮಿಷನ್ ಡೆವಲಪ್ಡ್ ಬೈ NIOT. ಓಕೆ, NIOT ಅಂದ್ರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಷನ್ ಟೆಕ್ನಾಲಜಿ. ಇದು ಎಲ್ಲಿದೆ ಅಂದ್ರೆ ಚೆನ್ನೈಯಲ್ಲಿದೆ. ಡೀಪ್ ಓಷನ್ ಮಿಷನ್ ಫೋಕಸ್ ಆನ್ ಮ್ಯಾಪಿಂಗ್ ದಿ ಇಂಡಿಯನ್ ಓಷನ್. ಇಂಡಿಯನ್ ಓಷನ್ ಅಲ್ಲಿ ಡೀಪ್ ಸಿ ಮೈನಿಂಗ್ ಮತ್ತೆ ಎಕ್ಸ್ಪ್ಲೋರೇಷನ್ ಮಾಡಬಹುದು ಅನ್ನೋದನ್ನ ಸಮುದ್ರಯಾನ್ ಮಿಷನ್ ಹೆಲ್ಪ್ ಮಾಡುತ್ತೆ. ಓಕೆ, ಇದರಲ್ಲಿ ಮತ್ಸ್ಯ ಅನ್ನೋ ಮ್ಯಾನ್ ಸಬ್ಮರ್ಸಿಬಲ್. ಓಕೆ, ಮತ್ಸ್ಯ ಅನ್ನೋದೇ ಮ್ಯಾನ್ ಸಬ್ಮರ್ಸಿಬಲ್ ಡೆವಲಪ್ಡ್ ಫಾರ್ ದಿಸ್ ಮಿಷನ್ ಕ್ಯಾನ್ ಡೈವ್ ಅಪ್ ಟು 6000 meters ಅಂಡರ್ ದಿಸ್ ಸಿ. ಓಕೆ, ಇನ್ನೊಂದ್ಸರಿ ರಿವಿಷನ್ ಮಾಡೋಣ. ವೇರ್ ವಾಸ್ ದ ಇನ್ಕ್ಲೂಸಿವ್ ಇಂಡಿಯಾ ಸಮಿಟ್ 2025? ಸಮಗ್ರ ಭಾರತ ಶೃಂಗಸಭೆ 2025 ಎಲ್ಲಿ ನಡೀತೆ ಅಂದ್ರೆ ನ್ಯೂ ಡೆಲ್ಲಿ. ಓಕೆ, ಮಡ್ಕು ದ್ವೀಪ್ ಯಾವ ಸ್ಟೇಟ್ ಅಲ್ಲಿ ಲೊಕೇಟೆಡ್ ಆಗಿದೆ ಅಂದ್ರೆ ಛತ್ತೀಸ್ಗಢ. ವಿಚ್ ಇಂಟರ್ನ್ಯಾಷನಲ್ ಸ್ಪೇಸ್ ಏಜೆನ್ಸಿ ಈಸ್ ಕೊಲಾಬರೇಟಿಂಗ್ ವಿತ್ ಇಸ್ರೋ ಆನ್ ಚಂದ್ರಯಾನ್ 5 ಮಿಷನ್? ಯಾವ್ದಂದ್ರೆ ಜಾಕ್ಸಾ. ಜಾಕ್ಸಾ ಅಂದ್ರೆ ದ ಜಪಾನ್ ಏರೋಸ್ಪೇಸ್ ಎಕ್ಸ್ಪ್ಲೋರೇಷನ್ ಏಜೆನ್ಸಿ. ವಿಚ್ ಟೂ ಕಂಟ್ರೀಸ್ ಆರ್ ಇನ್ವಾಲ್ವ್ಡ್ ಇನ್ ಗೋಲ್ಡನ್ ಡ್ರ್ಯಾಗನ್ 2025 ಮಿಲಿಟರಿ ಎಕ್ಸರ್ಸೈಸ್? ಓಕೆ, ಗೋಲ್ಡನ್ ಡ್ರ್ಯಾಗನ್ 2025 ಮಿಲಿಟರಿ ಎಕ್ಸರ್ಸೈಸ್ ಯಾರ್ಯಾರ ನಡುವೆ ನಡೀತೆ ಅಂದ್ರೆ ಚೀನಾ ಮತ್ತೆ ಕಾಂಬೋಡಿಯಾ. ಸಮುದ್ರಯಾನ ಮಿಷನ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ಡೀಪ್ ಸಿ ಮೈನಿಂಗ್ ಅಂಡ್ ಎಕ್ಸ್ಪ್ಲೋರೇಷನ್. ಓಕೆ, ಗೊತ್ತಾಯ್ತಲ್ಲ ಫ್ರೆಂಡ್ಸ್? ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಯೂಟ್ಯೂಬ್ ಚಾನಲ್ ಯು ಫಸ್ಟ್ ಅಕಾಡೆಮಿ. ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಶುಭ ದಿನ. ಧನ್ಯವಾದಗಳು.